ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾವೇರಿ ಹುಕ್ಕೇರಿ ಮಠದ ಜಾತ್ರಾ ಅದ್ದೂರಿಯಾಗಿ ಪ್ರಾರಂಭ ಆಗಿದೆ. ಹುಕ್ಕೇರಿ ಮಠ ಸದಾಶಿವ ಶ್ರೀಗಳು ಜಿಲ್ಲೆಯ ವಿವಿಧ ಗ್ರಾಮದಲ್ಲಿ ದುಶ್ಚಟಗಳ ಬಿಡುವಂತೆ ಜಾಗೃತಿಯ ಪಾದಯಾತ್ರೆ ನಡೆಸಿದರು. ಮಠದ ಆವರಣದಲ್ಲಿ ದುಶ್ಚಟಗಳ ಬಿಡುವಂತೆ ಹೋಮ ಮಾಡಿದ್ದು, ತಂಬಾಕು, ಗುಟ್ಕ ಮತ್ತು ಮದ್ಯಪಾನ ಬಾಟಲಿ ಹಾಕಿ ಸದ್ಗುಣ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಲು ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಈ ಕುರಿತ ವರದಿ ನಿಮ್ಮ ಮುಂದೆ. ಅದ್ದೂರಿಯಾಗಿ ನಡೀತಾ ಇದೆ ಹುಕ್ಕೇರಿ ಮಠದ ಜಾತ್ರೆ. ತಂಬಾಕು, ಮದ್ಯಪಾನ ಬಾಟಲ್ ಹಾಕಿ ಶ್ರೀ ಹೋಮ. ದುಶ್ಚಟಗಳನ್ನ ಬಿಡುವಂತೆ ಭಕ್ತರಿಗೆ ಸ್ವಾಮೀಜಿಗಳ ಕರೆ. ಹಾವೇರಿ ನಗರದ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಶ್ರೀಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ದುಶ್ಚಟಗಳ ದಾಸರಾಗಿರುವ ಯುವ ಸಮೂಹಕ್ಕೆ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಶ್ರೀಗಳು ಪಾದಯಾತ್ರೆಯನ್ನ 1.5 ತಿಂಗಳ ಕಾಲ ನಡೆಸಿ 75ಕ್ಕೂ ಅಧಿಕ ಗ್ರಾಮದಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಇದನ್ನ ಹಾವೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಂಚರಿಸಿ ನೂರಾರು ಯುವಕರು ದುಶ್ಚಟಗಳನ್ನು ತ್ಯಜಿಸುವಂತೆ ಮಾಡಿದ್ದಾರೆ. ಜೊತೆಯಲ್ಲಿಯೇ ಧರ್ಮ, ಜಾತಿ, ಮತ, ಪಂಥ ಎಂಬ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿ ಧಾರಣೆ ಮಾಡ್ತಿದ್ದಾರೆ. ಇನ್ನು ದುಶ್ಚಟಗಳನ್ನ ಬಿಡುವಂತೆ ವಿಶೇಷವಾಗಿ ಜೋಳಿಗೆಯಲ್ಲಿ ಸಂಗ್ರಹಿಸಿ ಗುಟಕ, ಬಾಟಲಿ, ತಂಬಾಕು ಸುಟ್ಟು ಹೋಮ ಮಾಡಿದ್ದಾರೆ. ಅವರು ಚಟ ಮಾಡ್ಲಿಕ್ಕೆ ಬೇಡಂಗಿಲ್ಲ, ಅಡಿಕೆಲೆ ಹಾಕೊಳ್ಬೋದು. ಮತ್ತು ಅದ್ರ ಜೊತೆಗೆ ಏನು ಪಾನ್ ಅಂತ ಬರ್ತೈತಿ, ಚಲೋ ಸ್ವೀಟ್ ಪಾನ್ ಅಂತ ಇರ್ತೈತೆ, ಹಾಕ್ಕೊಳ್ಬೋದು, ಅದಕ್ಕೆ ತೊಂದಿಲ್ಲ. ಶರಾಯಿನೇ ಕುಡಿತಾರೆ, ಆರೋಗ್ಯ ಹಾಳು ಮಾಡಿಕೊಳ್ತಾರೆ. ಒಬ್ಬ ಮನುಷ್ಯ ಶರಾಯಿ ಕುಡ್ದ ಅಂದರೆ ಅದು ಮೂತ್ರ ಮುಖಾಂತರ ಹೋಗಿ ಕಾಲಾನಂತರ ಅವನಿಗೆ ಎಫೆಕ್ಟ್ ಕೊಡ್ತೈತಿ. ಆದರೆ ತಂಬಾಕೈದಲ್ಲಿ ನೇರವಾಗಿ ಹಲ್ಲಿನ ಮುಖಾಂತರ ಬ್ಲಡ್ ಒಳಗೆ ಸೇರಿಕೊಂಡು ಇಡೀ ಶರೀರ, ಕಿಡ್ನಿ, ಹಾರ್ಟು ಮತ್ತು ಇನ್ನೂ ಇದರ ಒಂದು ಬಾಡಿ ಒಳಗೆ ಸೇರಿಕೊಂಡು ಎಲ್ಲ ತೊಂದರೆ ಮಾಡ್ತೈತಿ. ಅದಕ್ಕೋಸ್ಕರ ಎಲ್ಲರೂ ಚಟಮುಕ್ತರಾಗಿ ಆರೋಗ್ಯವಂತರಾಗಿ ಭಾರತ ದೇಶದ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಇರಬೇಕು, ನಿರ್ಮಾಣ ಆಗಬೇಕನ್ನೋ ಒಂದು ಅಪೇಕ್ಷೆ ನಮ್ಮೆಲ್ಲ ಮಠಗಳ ಒಂದು ಉದ್ದೇಶ. ಹುಕ್ಕೇರಿ ಮಠದ ಆವರಣದಲ್ಲಿ ಗುಬ್ಬಿ ಶ್ರೀಗಳು ಹೋಮ ಮಾಡಿದ್ದಾರೆ. ಊರೂರು ತಿರುಗಿ ಪಾದಯಾತ್ರೆಯಲ್ಲಿ ಸಂಗ್ರಹಿಸಿದ ತಂಬಾಕು, ಗುಟಕ, ಮದ್ಯವನ್ನ ಹೋಮಕ್ಕೆ ಹಾಕಿ ಸುಟ್ಟು ಹಾಕಿದ್ದಾರೆ. ಇದೆಲ್ಲವನ್ನ ತ್ಯಜಿಸಿ ಹೆಂಡತಿ ಮಕ್ಕಳೊಂದಿಗೆ ಚೆನ್ನಾಗಿ ಜೀವನ ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳನ್ನ ಸುಟ್ಟು ಹೋಮ ಮಾಡಿದ್ದಾರೆ. ಹೀಗಾಗಿ ಸುಮಾರು 70ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅಡ್ಡಾಡಿ ಬಂದಂತಹ ದುಶ್ಚಟಗಳ ಭಿಕ್ಷೆ ಜೋಳಿಗೆ ಇವತ್ತು ಜೋಳಿಗೆಯಲ್ಲಿ ಬಂದಿರುವಂಥ ಎಲ್ಲ ಚಟಗಳನ್ನು ಹೋಮವನ್ನು ಮಾಡೋದ್ರ ಮೂಲಕ ಹೇಗೆ ಒಂದು ಬತ್ತಿ ತನ್ನ ಮೈಯನ್ನು ಸುಟ್ಟುಕೊಂಡು ಹೇಗೆ ಬೆಳಕನ್ನು ಕೊಡ್ತದೆಯೋ ಹಾಗೆ ದುಶ್ಚಟ ಮಾಡುವಂಥವರೆಲ್ಲ ಚಟಗಳು ಕೂಡ ಬತ್ತಿ ಸುಟ್ಟ ಹಾಗೆ ಸುಟ್ಟು ಹೋಗಲಿ, ಅವ್ರಿಗೆ ಒಳ್ಳೆಯ ಗುಣಗಳು ಬರಲಿ, ಅವರು ಮುಂದೆ ನಾಡಿನ ಜ್ಯೋತಿಯಾಗಿ ಬೆಳಗಲಿ, ಅವ್ರ ಮನೆಯ ಜ್ಯೋತಿ ಆದರೂ ಕೂಡ ಬೆಳಗಲಿ ಅನ್ನುವುದೇ ನಮ್ಮ ಈ ವ್ಯಸನ ಮುಕ್ತ ಗ್ರಾಮಗಳ ಅಭಿಯಾನದ ಸಂಕಲ್ಪ. ಒಟ್ಟಿನಲ್ಲಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪಾದಯಾತ್ರೆ ನಡೆಸಿ ಜನಜಾಗೃತಿ ಮೂಡಿಸಿದ್ದಾರೆ. ಪಾದಯಾತ್ರೆಯಲ್ಲಿ ತಂದಿದ್ದ ತಂಬಾಕು, ಮದ್ಯ, ಗುಟಕ ಚೀಟಿಗಳನ್ನ ಸುಟ್ಟು ಹಾಕಿ ಸದ್ಗುಣ ಸಂಸ್ಕಾರಗಳನ್ನ ಬೆಳೆಸಿಕೊಳ್ಳಲು ಶ್ರೀಗಳು ಕರೆ ಕೊಟ್ಟಿದ್ದಾರೆ. MD ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ.